ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮನೆಯವರೆಲ್ಲ ಸೇರ್ಕೊಂಡು ಆಚೆಗಡೆ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭೂಮಿ ಮತ್ತು ಅಜಿತ್ ಇಬ್ಬರೂ ಗಾಡಿ ಇಳ್ಕೊಂಡು ಬರ್ತಾರೆ. ಏನಮ್ಮ ಇದು, ಮನೆ ಒಳಗಡೆ ಅಷ್ಟು ಚೆನ್ನಾಗಿರೋ ಅಡುಗೆ ಮನೆ ಇದ್ರೂ ಇಲ್ಲಿ ಆಚೆಗಡೆ ಕರ್ಕೊಬಂದ್ಬಿಟ್ಟು ಇವ್ರನ್ನೆಲ್ಲ ಅಡುಗೆ ಮಾಡಿಸ್ತಾ ಇದೆಯಾ, ಏನಾಗೈತೆ ನಿನಗೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅವ್ರ ಅಮ್ಮ ಬಂದೇ ಇರು ಅಂತ ಹೇಳ್ಬಿಟ್ಟು ಅವ್ನ ಹತ್ರಕ್ಕೆ ಬರ್ತಾರೆ. ಆವಾಗ ದೂರ ಹೋಗಿ ನಿಂತ್ಕೊಂತಾನೆ. ಅಲ್ಲ ಕಣೋ, ನನ್ನ ಮುದ್ದಾದ ಸೊಸೆ ಇಷ್ಟು ದಿನ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ, ಅವಳು ಬಂದಿರುವಾಗ ನಾನು ಇಷ್ಟೂ ಮಾಡದೇ ಇದ್ರೆ ಹೆಂಗೋ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅದಕ್ಕೆ ಇವ್ರನ್ನೆಲ್ಲ ಆಚೆ ಕುಂಡಿಸ್ಕೊಂಡು ಈ ಥರ ಮಳೇಲಿ ನೆನ್ಕೊಂಡು ಅಡುಗೆ ಮಾಡುವಂತ ಯಾರು ಹೇಳಿದ್ರ ಅಂತ ಕೇಳ್ತಾ ಇರ್ತಾನೆ. ನೋಡಪ್ಪ ನಿಮ್ಮ ಅಮ್ಮ ಹೆಂಗೆ ಮಾಡ್ತಿದ್ದಾಳೆ ನಮ್ಮನ್ನ ಮಳೇಲೆಲ್ಲ ನೆನೆಸ್ಕೊಂಡು ಅಂತ ಶ್ರವಣ ಹೇಳ್ತಿರ್ತಾನೆ. ಶ್ರವಣ, ನೀನು ನಿನ್ನ ಹಳೆಯ ಜೊತೆ ಸೇರ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಕಣೋ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆವಾಗ ಅಜ್ಜಿ ಹೇಳ್ತಾರೆ, ನಮ್ಮ ಮುದ್ದಾದ ಗೃಹಲಕ್ಷ್ಮಿ ಎಷ್ಟು ದಿನ ಆದಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ, ಅವಳನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಾವು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ತಿರ್ತಾರೆ. ಭಾಗ್ಯಮ್ಮ ಹೇಳ್ತಾರೆ, ಭೂಮಿ, ಇಂಥ ಒಳ್ಳೆ ಮನೆಗೆ ನೀನು ಸೊಸೆಯಾಗಿ ಹೋಗ್ತೀಯ ಅಂತ ನಾನು ಯಾವತ್ತೂ ಕನಸಲ್ಲೂ ಕಂಡಿರಲಿಲ್ಲ. ಅಷ್ಟು ಒಳ್ಳೆ ಜನ ಇವರೆಲ್ಲ, ಎಷ್ಟು ಚೆನ್ನಾಗಿ ನಿನ್ನ ನೋಡ್ಕೊತಾರೆ, ನಿನ್ನ ಮೇಲೆ ಎಷ್ಟು ಕಾಳಜಿ, ಮನೆ ಮಗಳೂ ಈ ಥರ ನೋಡ್ಕೋತಾರೋ ಇಲ್ವೋ ಅಷ್ಟು ಚೆನ್ನಾಗಿ ನಿನ್ನ ನೋಡ್ಕೊತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಭೂಮಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ನೀನು ಈ ಮನೆಗೆ ಯಾವಾಗ್ಲೂ ನಗುತ್ತಾರೋಳಾಗಿರಬೇಕು, ಎಲ್ಲರ ಖುಷಿನೂ ನಿನ್ನ ಖುಷಿ ಅನ್ಕೊಂಡು ನೀನು ಬದುಕಬೇಕು, ನೀನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾರೆ, ಅವಳು ನಮ್ಮ ಮನೆ ಭಾಗ್ಯಲಕ್ಷ್ಮಿ, ಯಾವಾಗ್ಲೂ ಎಲ್ಲರ ಖುಷಿನೂ ಅವಳಿಗೆ ವೆರಿ ಇಂಪಾರ್ಟೆಂಟು, ಎಲ್ಲರೂ ಚೆನ್ನಾಗಿ ನೋಡ್ಕೊತಾಳೆ, ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಇವಳನ್ನ ನಮ್ಮ ಮನೆ ಸೊಸೆಯಾಗಿ ಪಡೆಯೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಭೂಮಿಗೆ ಮನಸ್ಸಲ್ಲಿ ಭಯ ಆಗ್ತಾ ಇರತ್ತೆ, ಇವರೆಲ್ಲ ನನ್ನ ಮೇಲೆ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದಾರೆ, ಆದರೆ ನಾನು ಇವ್ರ ಮುಂದೆ ನನ್ನ ಮದುವೆ ನಾಟಕದ ಮದುವೆ ಅಂತ ಹೆಂಗಪ್ಪ ಹೇಳಿ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಗೀತಾ ಈ ಥರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ದೇವಯಾನಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಏನಪ್ಪ ಇವರು ಹೋಗ್ತಾ ಹೋಗ್ತಾ ತುಂಬ ಕ್ಲೋಸ್ ಆಗ್ತಾ ಇದ್ದಾರೆ, ಇವಳು ನೋಡಿದ್ರೆ ಅಲ್ಲೇ ಇರ್ತೀನಿ ನಾನು ವಾಪಸ್ ಬರಲ್ಲ ಅಂತ ಹೋದವಳು ಈ ಭೂಮಿ ಇಲ್ಲಿಗೆ ಬೇರೆ ಬಂದಿದ್ದಾಳೆ, ಈಗ ನೋಡಿದ್ರೆ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ಬರ್ತಾರೆ ಎಲ್ರು. ಆವಾಗ ದೇವಯಾನಿ ಮತ್ತು ಅಂಜನಾ ಇಬ್ಬರೂ ರೂಮಲ್ಲಿ ಇರ್ತಾರೆ. ಅಪೇಕ್ಷಾ ಬರ್ತಾಳೆ. ಆವಾಗ ಅಪೇಕ್ಷಾ ಬಂದ್ಬಿಟ್ಟು, ಏನತ್ತೆ ಎಷ್ಟು ದಿನ ಆಯಿತು ನಿಮ್ಮನ್ನ ನೋಡಿ ಅಂತ ಮಾತಾಡಿಸ್ತಾ ಇರ್ತಾಳೆ. ಅದಿರಲಿ ಕಣೆ, ನಿನಗೆ ಹೇಳಿದ್ದು ಸೀಕ್ರೆಟ್ ಟಾಸ್ಕ್ ಏನಾಯಿತು, ಹೋಗಿದೀಯಾ ದೇವಸ್ಥಾನಕ್ಕೆ, ಅವರಿಬ್ಬರನ್ನು ನೋಡಿದ್ಯಾ ಅಂತ ಕೇಳ್ತಿರ್ತಾರೆ. ಅಯ್ಯೋ ಅತ್ತೆ, ನಾನು ಯಾಕಾರು ಓದ್ನು ಅಂತ ಅನ್ನಿಸ್ಬಿಡ್ತು, ನೀವು ನನ್ನ ಅಲ್ಲಿಗೆ ಹೋಗ್ರಿ ಅಂತ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತಿರ್ತಾಳೆ. ಯಾಕೆ ಅಪ್ಪು ಅಂಥದ್ದು ಏನೇ ನೋಡಿದೆ ಅಂತ ಅಂಜನ ಕೇಳ್ತಾ ಇರ್ತಾಳೆ. ಅಯ್ಯೋ, ಅವರಿಬ್ಬರು ದೇವಸ್ಥಾನನು ಅಂತ ನೋಡ್ದೇನೆ ಇಬ್ಬರೂ ತಪ್ಕೊಂಡು ಹಂಗೆ ನಿಂತಿದ್ರು ಗೊತ್ತಾ, ಅವನಿಗೆ ತಪ್ಕೊಳೋದೇನು, ಒಳಗಡೆ ಹೂವು ಮುಡ್ಸೋದೇನು, ಯಪ್ಪ ಒಳ್ಳೆ ದೇವಸ್ಥಾನದಲ್ಲೂ ಅವ್ರ ರೊಮ್ಯಾನ್ಸು ನೋಡಿ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೇ ಅರ್ಧಕ್ಕೆ ನಾನು ಬಿಟ್ಬಿಟ್ಟು ಓಡ್ಬಂಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಈ ಥರ ಎಲ್ಲ ಇದ್ರ, ನಿಜವಾಗ್ಲೂ ಅವರಿಬ್ಬರು ಗಂಡ ಹೆಂಡತಿ ಥರ ಬಾಳ್ತಾ ಇದ್ದಾರಾ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಆ ಡೌಟು ನನಗೆ ಮುಂಚೆ ಇತ್ತು, ಆದರೆ ಈಗ ಯಾಕೋ ನಂಗೆ ಹಂಗೆ ಅನ್ನಿಸ್ತಾ ಇಲ್ಲ, ಇವರಿಬ್ಬರು ಇರೋ ಕ್ಲೋಸ್ ನೋಡಿದ್ರೆ ಇವರು ನಿಜವಾದ ಗಂಡ ಹೆಂಡ್ತಿನೂ ಇಷ್ಟೊಂದು ಹತ್ತತ್ರ ಇರೋದಿಲ್ಲ, ಅಷ್ಟೊಂದು ಹತ್ರ ಇದ್ದಾರೆ. ಆದರೂ ನನಗೊಂದು ಮೂಲೆಯಲ್ಲಿ ಡೌಟ್ ಇದೆ, ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತಿಯಾಗಿ ಬದುಕ್ತಾ ಇದ್ದಾರಾ ಅಂತ ಅಂಜನ ಹೇಳ್ತಾ ಇರ್ತಾಳೆ. ನಮ್ಮ ಅಕ್ಕ ತುಂಬ ಒಳ್ಳೆಯವಳು, ಅವಳು ಮತ್ತು ಅಜಿತ್ ಇಬ್ಬರೂ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿರ್ತಾಳೆ. ಅವಳು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅಪೇಕ್ಷೆಗೆ ತುಂಬ ಕೋಪ ಬರ್ತಾ ಇರತ್ತೆ. ಆವಾಗ ಏನತ್ತೆ ಇವಳು ಈ ಥರ ಮಾತಾಡ್ತಿದ್ದಾಳೆ ಅಂತ ಕೇಳ್ತಿರ್ತಾರೆ. ಆವಾಗ ಅಂಜನಾ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಏನೂ ಇಲ್ಲ, ಅವಳಿಗೆ ಈ ಮನೆಯಲ್ಲಿ ಮದುವೆ ಆಗಾದ್ಮೇಲೆ ನಚಿಕೇತನ ಈ ಮನೆ ಸೊಸೆಯಾಗಿ ಹೆಂಗೆ ನಡ್ಕೋಬೇಕು ಆ ಥರ ನಡ್ಕೊತಾ ಇದ್ದಾಳೆ, ಅವಳು ಈ ರೇಂಜಿಗೆ ಬದಲಾಗ್ತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲಪ್ಪ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಹೌದು ಅತ್ತೆ, ಈ ಅಂಜನಾ ಇಷ್ಟೊಂದು ಬದಲಾಗಿ ಇರೋದು ನೋಡಿದ್ರೆ ನನಗೇನೆ ಭಯ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಸತ್ಯ ಅಜಿತ್ನ ಮೀಟ್ ಮಾಡ್ತಾನೆ. ಆವಾಗ ಸತ್ಯ ಕೇಳ್ತಾನೆ, ಏನೋ ಮರಯ್ಯ ಹೋಗಿ ಮೀಟ್ ಮಾಡ್ದ ದೇವಸ್ಥಾನದಲ್ಲಿ, ಏನಾಯಿತು, ಭೂಮಿ ಏನು ಹೇಳಿತ್ತು ಅಂತ ಕೇಳ್ತಾನೆ. ಆವಾಗ ಇಲ್ಲ 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 ಅಣ್ಣ, ಅವಳು ಮನಸ್ಸಲ್ಲಿ ನಾವು ಅಂದ್ಕೊಂಡಂಗೆಲ್ಲ ಏನೂ ಇಲ್ಲ, ಅವಳು ನನಗೆ ಹೇಳಿದ್ಲು, ನಮ್ಮಮ್ಮ ಮುಂಚೆ ನಿಮ್ಮಮ್ಮಂಗೋಸ್ಕರ ನಾವಿಬ್ಬರು ಒಂದಾಗೋಣ ಅಂತ ಹೇಳಿದ್ರಿ, ಆದರೆ ಇವಾಗ ನಮ್ಮಮ್ಮನ ಮನಸ್ಸಲ್ಲೂ ಅದೇ ಇದೆ, ಇವಾಗಲೂ ಇವಾಗ ನಾನು ನೀವು ಗಂಡ ಹೆಂಡತಿಯಾಗಿಲ್ಲ ಅಂದರೆ ನಮ್ಮ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ, ನಮ್ಮ ಅಮ್ಮಂಗೋಸ್ಕರ ಇನ್ನೊಂದಷ್ಟು ದಿನ ನಮ್ಮ ಈ ಕಾಂಟ್ರಾಕ್ಟ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿದ್ಲು, ನಾನು ನೀವು ಏನೇನೆಲ್ಲ ಅಂದ್ಕೊಂಡಿದ್ವಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಯ್ಯೋ, ನಾನು ಎಲ್ಲನೆಲ್ಲ ಅಂದ್ಕೊಂಡಿದ್ದೆ, ಇವಾಗ ನೀವಿಬ್ಬರು ಮೊದಲು ಗಂಡ ಹೆಂಡತಿ ಥರ ಆಗ್ತೀರಾ, ನೀವಿಬ್ಬರು ಚೆನ್ನಾಗಿರ್ತೀರಾ, ನಿಜವಾದ ಪ್ರೀತಿ ನಿಮ್ಮ ಇಬ್ಬರು ಮಧ್ಯೆ ಹುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ಭೂಮಿ ಈ ಥರ ಅಂದ್ಲ, ನನಗೆ ಇಮ್ಯಾಜಿನ್ ಮಾಡ್ಕೊಳೋದಕ್ಕಾಗ್ತಾಯಿಲ್ಲ, ಯಾಕೆ ಈ ಥರ ಅಂದ್ಲು ಅವಳು ಅಂತ ಯೋಚನೆ ಮಾಡ್ತಾ ಇರ್ತಾನೆ.
ಅಣ್ಣ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದೆಷ್ಟು ದಿನ ಏನಾಗಬೇಕು ಅದು ಹಾಗೇ ಆಗುತ್ತೆ. ಅವಳ ಮನಸ್ಸಲ್ಲಿ ಏನಿದೆಯೋ ಅದೇ ಥರನೇ ಇನ್ನೂ ಒಂದಷ್ಟು ದಿನ ನಾವಿಬ್ಬರು ಗಂಡ ಹೆಂಡ್ತಿ ಥರ ಹಿಂಗೆ ನಾಟಕ ಆಡ್ತೀವಿ. ಆಮೇಲೆ ನಮ್ಮ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸತ್ಯ ಯೋಚನೆ ಮಾಡ್ತಿರ್ತಾನೆ, ಹೆಂಗಾರ ಮಾಡಿ ಇವರಿಬ್ಬರನ್ನ ನಿಜವಾದ ಗಂಡ ಹೆಂಡ್ತಿಯಾಗಿ ಮಾಡಬೇಕಲ್ಲ, ಇಬ್ಬರು ದೂರ ಆಗೋದನ್ನ ನನ್ನ ಕೈಯಲ್ಲಂತೂ ನೋಡೋದಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಸತ್ಯಣ್ಣ ಏನು ಯೋಚನೆ ಮಾಡ್ತಿದ್ದೀರಾ, ನೀವು ಎಷ್ಟು ಯೋಚನೆ ಮಾಡಿದ್ರೂ ಅಷ್ಟೇ, ಅವಳ ಮನಸ್ಸಲ್ಲಿ ನನ್ನ ಮೇಲೆ ನಿಜವಾದ ಪ್ರೀತಿ ಯಾವತ್ತೂ ಹುಟ್ಟೋದಿಲ್ಲ. ಅವಳು ಹೆಂಗಿರಬೇಕು ಹಂಗೆ ಕರೆಕ್ಟಾಗೇ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ಅವಾಗ ಏನೋ ಮಗನೇ ಏನು ಹೇಳ್ತಿದ್ಯಾ ಅಂತ ಸಂಗೀತ ಬರ್ತಾಳೆ ಅಲ್ಲಿಗೆ. ಅವಾಗ ಏನೂ ಇಲ್ಲಮ್ಮ, ಅದೇನೇ ಸತ್ಯ ಅಣ್ಣ, ನಾವು ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾನೆ. ನಿಜವಾಗ್ಲೂ ಸದ್ಯ ಕೇಸ್ ಬಗ್ಗೆನೇ ಮಾತಾಡ್ತೀಯೇನೋ ಅಂತ ಕೇಳ್ತಾರೆ. ಅವಾಗ ಹೌದು ಹೌದು ಅಮ್ಮ, ನಾವಿಬ್ಬರೂ ಒಂದು ಹೊಸ ಕೇಸ್ ಬಂದಿತ್ತು, ಆ ಕೇಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಲ್ವೇನೋ ಅಜಿತಾ ಅಂತ ಕೇಳ್ತಾ ಇರ್ತಾನೆ. ಹೌದು ಹೌದು ಸತ್ಯ ಅಣ್ಣ ಅಂತ ಹೇಳ್ತಿರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಸತ್ಯ ಅಜಿತ್ ಮತ್ತು ಭೂಮಿ ಇಬ್ಬರನ್ನ ಒಂದು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಆದರೆ ದೇವಯಾನಿ ಅಂಜನ ಸೇರಿಕೊಂಡು ಈ ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಭೂಮಿ ಮನೆಯಿಂದ ಆಚೆ ಹೋಗ್ತಾಳ ಅಥವಾ ಸಂಗೀತನ ಒತ್ತಡದಿಂದ ಅಜಿತ್ ಭೂಮಿನ ಮನೆ ಒಳಗಡೆ ಉಳಿಸ್ಕೊತಾನ, ಗಂಡ ಹೆಂಡತಿಯಾಗಿ ಅವರಿಬ್ಬರು ಮಧ್ಯೆ ಪ್ರೀತಿ ಹುಟ್ಟುತ್ತಾ ಸತ್ಯ ಅವ್ರ ಮಧ್ಯದಲ್ಲಿ ಪ್ರೀತಿ ಹುಟ್ಟೋ ಥರ ಮಾಡ್ತಾನ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.